ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 163ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ನರಸಿಂಹಾವತಾರದ ವೃತ್ತಾಂತ, ಹಿರಣ್ಯಕಶಿಪುವಿನ ಕೋಪಾಟೋಪಕ್ಕೆ ಸಕಲ ಲೋಕಗಳು ನಡುಗಿದುದು, ನರಸಿಂಹನಿಂದ ಹಿರಣ್ಯಕಶಿಪು ಹತನಾದುದು, ಬ್ರಹ್ಮಾದಿ ದೇವತೆಗಳು ಭಗವಂತನನ್ನು ಸ್ತುತಿಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ, ಋಷಭವೆಂಬ ಸಂಪದ್ಯುಕ್ತವಾದ ಪರ್ವತ ಶ್ರೇಷ್ಠವೊಂದಿದೆ. ಅಲ್ಲಿ ಮಿಂಚುಗಳು ಗುಂಪು ಗುಂಪಾಗಿ ಎರಗುವವು. ಅದಕ್ಕೆ ವೃಷಭವೆಂದು ಹೆಸರಿದೆ. ಕುಂಜರ ಪರ್ವತವು ಸಂಪದ್ಭರಿತವಾಗಿದೆ. ಅದರಲ್ಲಿ ಮಂಗಳಕರವಾದ ಅಗಸ್ತ್ಯರ ಗೃಹವಿದೆ. ಶತ್ರು ಪ್ರವೇಶಕ್ಕೆ ಅಸಾಧ್ಯವಾದ ವಿಶಾಲಾಕ್ಷವೆಂಬ ಪಟ್ಟಣವು ಸರ್ಪಗಳ ವಾಸಸ್ಥಾನವಾಗಿರುವುದು.
ಈ ಹಿಂದೆ ತಿಳಿಸಿದ ಪರ್ವತಗಳು ಮಾತ್ರವಲ್ಲದೆ ಭೋಗವತಿ ನಗರವು, ಮಹಾಸೇನ ಮತ್ತು ಪಾರಿಯಾತ್ರಗಳೆಂಬ ಪರ್ವತಗಳು, ದೈತ್ಯೇಂದ್ರನಾದ ಹಿರಣ್ಯಕಶಿಪುವಿನ ಆಡಂಬರದಿಂದ ನಡುಗಿದವು. ಚಕ್ರವಂತ, ವಾರಾಹ ಇವೆರಡೂ ಶ್ರೇಷ್ಠವಾದ ಪರ್ವತಗಳು. ಶುಭಕರವಾದ ಪ್ರಾಗ್ಜ್ಯೋತಿಷಪುರವು ಸುವರ್ಣಮಯವಾದುದು. ಅಲ್ಲಿ ದುಷ್ಟಾತ್ಮನಾದ ನರಕಾಸುರನು ವಾಸಿಸುತ್ತಾನೆ. ಶ್ರೇಷ್ಠವಾದ ಮೇಘ ಪರ್ವತದಲ್ಲಿ ಮೇಘಗಳ ಗಂಭೀರ ಧ್ವನಿಯು ಕೇಳಿಬರುತ್ತಿರುವುದು. ಓ ಬ್ರಾಹ್ಮಣೋತ್ತಮರೇ, ಅದರ ಬಳಿಯಲ್ಲಿ 60,000 ಪರ್ವತಗಳಿವೆ. ಮೇರು ಮಹಾಗಿರಿಯು ಬಾಲ ಸೂರ್ಯನಂತೆ ಪ್ರಕಾಶಿಸುತ್ತಿರುವುದು. ಅದರ ಗುಹೆಗಳಲ್ಲಿ ಯಕ್ಷರು, ರಾಕ್ಷಸರು ಮತ್ತು ಗಂಧರ್ವರು ಸದಾ ವಿಹರಿಸುತ್ತಿರುವರು. ಹೇಮಗರ್ಭ, ಹೇಮಸುಖ, ಕೈಲಾಸ ಮೊದಲಾದ ದೊಡ್ಡ ದೊಡ್ಡ ಪರ್ವತಗಳನ್ನು ದೈತ್ಯರಾಜನೆನಿಸಿದ ಹಿರಣ್ಯಕಶಿಪು ನಡುಗಿಸಿದನು. ಹೊಂದಾವರೆಗಳಿಂದ ತುಂಬಿದ ವೈಖಾನಸವೆಂಬ ಸರೋವರವು, ಹಂಸ ಮತ್ತು ಕಾರಂಡವಗಳ ಆಶ್ರಯ ಸ್ಥಾನವಾದ ಮಾನಸ ಸರೋವರವು ಅವನಿಂದ ಕಂಪಿತವಾದವು. ತ್ರಿಶೃಂಗ ಪರ್ವತ, ಕುಮಾರೀ ನದಿ, ಹಿಮರಾಶಿ ಸಂವೃತವಾದ ಮಂದರಗಿರಿ, ಉಶೀರಬಿಂದು ಪರ್ವತ, ಚಂದ್ರಪ್ರಸ್ಥ ಪರ್ವತ, ಪ್ರಜಾಪತಿಗಿರಿ, ಪುಷ್ಕರ ಪರ್ವತ, ದೇವಾಭ್ರ ಪರ್ವತ, ರೇಣುಕಗಿರಿ, ಕ್ರೌಂಚ ಪರ್ವತ, ಸಪ್ತರ್ಷಿ ಪರ್ವತ, ಧೂಮ್ರವರ್ಣಶೈಲ ಇವೇ ಅಲ್ಲದೆ ಇನ್ನೂ ಎಷ್ಟೋ ಬೆಟ್ಟಗಳು, ದೇಶಗಳು, ಜನಪದಗಳು, ನದಿಗಳು, ಸಾಗರಗಳು ಆ ದಾನವನಿಂದ ನಡುಗಿಸಲ್ಪಟ್ಟವು. ಮಹೀಸುತನಾದ ಕಪಿಲನು, ವ್ಯಾಘ್ರವಂತನೂ ಕಂಪಿತರಾದರು. ಖೇಚರರು, ಸತೀಪುತ್ರರು, ಪಾತಾಳ ತಲ ನಿವಾಸಿಗಳೂ ನಡುಗಿದರು. ಅಂಕುಶಾಯುಧಧಾರಿಯಾಗಿ ಪ್ರಚಂಡ ವೇಗದಿಂದ ಅಂತರಿಕ್ಷದಲ್ಲಿ ಸಂಚರಿಸಬಲ್ಲ ಮೇಘನೆಂಬ ರುದ್ರಗಣಾಧಿಪನು ಅವರಂತೆಯೇ ಆದನು. ಆಗ ದೇವತೆಗಳ ಶತ್ರುವಾದ ಹಿರಣ್ಯಕಶಿಪು ಗದೆಯನ್ನೂ ಶೂಲವನ್ನೂ ಧರಿಸಿ ಮೇಘ ಸದೃಶನಾಗಿ ಮೇಘದಂತೆ ನಡುಗುತ್ತ, ಮೇಘದಂತೆ ಅಬ್ಬರಿಸುತ್ತ, ಮೇಘದಂತೆ ವೇಗಶಾಲಿಯಾಗಿ ನೃಸಿಂಹನ ಕಡೆಗೆ ಪರಾಕ್ರಮದಿಂದ ಓಡಿದನು. ಬಳಿಕ ನರಸಿಂಹಸ್ವಾಮಿಯು ಓಂಕಾರ ಸಹಾಯನಾಗಿ ಅವನ ಮೇಲೆ ಬಿದ್ದು ಯುದ್ಧ ಮಾಡಿ ಹರಿತವಾದ ತನ್ನ ದೊಡ್ಡ ಉಗುರುಗಳಿಂದ ಅವನನ್ನು ಸೀಳಿ ಸಂಹರಿಸಿದನು. ದೈತ್ಯೇಂದ್ರನಾದ ಹಿರಣ್ಯಕಶಿಪುವಿನ ನಾಶದಿಂದ ಭೂಮಿ, ಕಾಲ, ಚಂದ್ರ, ಆಕಾಶ, ಗ್ರಹಗಳು, ಸೂರ್ಯ, ಎಲ್ಲ ದಿಕ್ಕುಗಳು, ನದಿಗಳು, ಬೆಟ್ಟಗಳು, ಮಹಾಸಾಗರಗಳು ಇವೆಲ್ಲವೂ ಪ್ರಸನ್ನವಾದವು. ತರುವಾಯ ದೇವತೆಗಳು, ತಪೋಧನರಾದ ಋಷಿಗಳು ಸಂತುಷ್ಟರಾಗಿ ಸನಾತನನೆನಿಸಿದ ಆ ದೇವಾದಿದೇವನನ್ನು ದಿವ್ಯ ನಾಮಗಳಿಂದ ಸ್ತುತಿಸಿದರು. ಓ ದೇವ, ಪರತತ್ವವನ್ನೂ ಅಪರತತ್ವವನ್ನೂ ಅರಿತವರು ನೀನು ಧರಿಸಿದ ಈ ನಾರಸಿಂಹ ರೂಪವನ್ನೇ ಅರ್ಚಿಸುವರು. ಬ್ರಹ್ಮನು ಹೇಳುತ್ತಾನೆ, ಬ್ರಹ್ಮ, ರುದ್ರ, ಇಂದ್ರ ಇವರೆಲ್ಲರೂ ನೀನೇ. ದೇವತೆಗಳಲ್ಲೆಲ್ಲ ಶ್ರೇಷ್ಠನೂ ನೀನೇ. ಭೂತ ಸೃಷ್ಟಿಯನ್ನು ಮಾಡುವವನು,
ವಿಧ ವಿಧವಾಗಿ ಜಗತ್ತನ್ನು ಸೃಷ್ಟಿಸುವವನೂ ನೀನೇ. ಲೋಕಗಳ ಉತ್ಪತ್ತಿ ಕಾರಣನೂ ನೀನೇ. ಇಷ್ಟಾದರೂ ನಿನಗೆ ಮಾತ್ರ ವಿಕಾರವಾಗುವೂ ಇಲ್ಲ. ಆದಿದೇವ, ಪುರಾಣ ಪುರುಷ, ಶ್ರೇಷ್ಠವಾದ ಸಿದ್ಧಿ, ಶ್ರೇಷ್ಠನಾದ ದೇವ, ಶ್ರೇಷ್ಠವಾದ ಮಂತ್ರ, ಶ್ರೇಷ್ಠವಾದ ಹವಿಸ್ಸು, ಶ್ರೇಷ್ಠವಾದ ಧರ್ಮ, ಶ್ರೇಷ್ಠವಾದ ಜಗತ್ತು ಇವೆಲ್ಲ ನೀನೇ ಎಂದು ಹೇಳುತ್ತಾರೆ. ಆದಿದೇವನು ಪುರಾಣ ಪುರುಷನೂ ಆದ ನಿನ್ನನ್ನು ಪರಬ್ರಹ್ಮ, ಶ್ರೇಷ್ಠವಾದ ಶರೀರ, ಶ್ರೇಷ್ಠವಾದ ಯೋಗ, ಶ್ರೇಷ್ಠವಾದ ವಾಣಿ, ಶ್ರೇಷ್ಠವಾದ ರಹಸ್ಯ ಮತ್ತು ಶ್ರೇಷ್ಠವಾದ ಗತಿಯೆಂದು ಹೇಳುವರು. ಉತ್ಕೃಷ್ಟವಾದ ಸ್ಥಾನಕ್ಕಿಂತ ಉತ್ಕೃಷ್ಟ ಸ್ಥಾನವೆಂದು, ಉತ್ಕೃಷ್ಟನಾದ ದೇವನಿಗಿಂತ ಉತ್ಕೃಷ್ಟ ದೇವನೆಂದು, ಉತ್ಕೃಷ್ಟವಾದ ಭೂತಕ್ಕಿಂತ ಉತ್ಕೃಷ್ಟ ಭೂತವೆಂದು ಆದಿದೇವನು ಪುರಾಣ ಪುರುಷನೂ ಆದ ನಿನ್ನನ್ನು ಹೇಳುತ್ತಾರೆ. ಉತ್ಕೃಷ್ಟವಾದ ರಹಸ್ಯಕ್ಕಿಂತಲೂ ಉತ್ಕೃಷ್ಟವಾದ ರಹಸ್ಯವೆಂದು, ಉತ್ಕೃಷ್ಟವಾದ ಮಹತ್ವಕ್ಕಿಂತಲೂ ಉತ್ಕೃಷ್ಟವಾದ ಮಹತ್ವವೆಂದು, ಉತ್ಕೃಷ್ಟವಾದ ಮಹದ್ವಸ್ತುವಿಗಿಂತಲೂ ಉತ್ಕೃಷ್ಟವಾದ ಮಹದ್ವಸ್ತುವೆಂದು ಆದಿದೇವನು ಪುರಾಣ ಪುರುಷನೂ ಆದ ನಿನ್ನನ್ನು ಹೇಳುತ್ತಾರೆ. ಆದಿದೇವನು ಪುರಾಣ ಪುರುಷನೂ ಆದ ನಿನ್ನನ್ನು ಉತ್ಕೃಷ್ಟವಾದ ನಿಧಿಗಿಂತಲೂ ಉತ್ಕೃಷ್ಟವಾದ ನಿಧಿಯೆಂದು, ಉತ್ಕೃಷ್ಟವಾದ ಪವಿತ್ರ ವಸ್ತುವಿಗಿಂತಲೂ ಉತ್ಕೃಷ್ಟವಾದ ಪವಿತ್ರ ವಸ್ತುವೆಂದು, ಉತ್ಕೃಷ್ಟನಾದ ಜಿತೇಂದ್ರಿಯನಿಗಿಂತಲೂ ಉತ್ಕೃಷ್ಟನಾದ ಜಿತೇಂದ್ರಿಯನೆಂದೂ ಹೇಳುತ್ತಾರೆ. ಸರ್ವಲೋಕಗಳ ಪಿತಾಮಹನೆನಿಸಿದ ಬ್ರಹ್ಮದೇವನು ಈ ಹಿಂದೆ ಹೇಳಿದಂತೆ ಪೂಜ್ಯನಾದ ನಾರಾಯಣನನ್ನು ಸ್ತುತಿಸಿ ತನ್ನ ಲೋಕಕ್ಕೆ ತೆರಳಿದನು. ಬಳಿಕ ಮಂಗಳ ವಾದ್ಯಗಳು ಮೊಳಗುತ್ತಿರಲು, ಅಪ್ಸರ ಸ್ತ್ರೀಯರು ನರ್ತಿಸುತ್ತಿರಲು, ಸರ್ವೇಶ್ವರನಾದ ನಾರಾಯಣನು ಕ್ಷೀರಸಾಗರದ ಉತ್ತರದ ತೀರಕ್ಕೆ ದಯಮಾಡಿಸಿದನು. ಷಡ್ಗುಣ ಪರಿಪೂರ್ಣನಾದ ಮಹಾವಿಷ್ಣುವು ಅತಿ ತೇಜಸ್ವಿಯಾದ ನಾರಸಿಂಹ ಶರೀರವನ್ನು ಆ ಬಳಿಯಲ್ಲೇ ಸ್ಥಾಪಿಸಿ ಸಹಜವಾದ ತನ್ನ ಪ್ರಾಚೀನ ರೂಪವನ್ನು ಧರಿಸಿ ತೆರಳಿದನು. ಮಹಾಭೂತಗಳನ್ನು ಹೂಡಿದ 8 ಚಕ್ರಗಳ ದೇದೀಪ್ಯಮಾನವಾದ ವಾಹನದಲ್ಲಿ ಕುಳಿತು ಅವ್ಯಕ್ತ ಸ್ವಭಾವದವನಾದ ಜಗದೀಶ್ವರನು ತನ್ನ ಸ್ಥಾನವನ್ನೈದಿದನು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಹಿರಣ್ಯಕಶಿಪು ವಧೋ ನಾಮ 360 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 164ನೆಯ ಅಧ್ಯಾಯವಾದ ಪಾದ್ಮಕಲ್ಪ ವೃತ್ತಾಂತ, ವಿಷ್ಣುವಿನ ಮಹಿಮೆ, ಚರಾಚರಾತ್ಮಕವಾದ ಜಗತ್ತೆಲ್ಲ ಅವನ ಸ್ವರೂಪ ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.